स्वागत है आपका बी न्यूज़ नेशन में। मैं हूं आबिद हुसैन शेख। बीजापुर में नहीं होगा लॉकडाउन, इंचार्ज मंत्री शशिकला जोड़ले की प्रेस मीट। कोविड-19 के कहर को देखते हुए बेंगलुरु में लॉकडाउन के चलते कई जिलों में लॉकडाउन जारी किया गया है। इसी को देखते हुए अटकलियां लगाई जा रही थी कि बीजापुर में भी लॉकडाउन किया जाएगा, मगर सीएम की वीडियो संवाद सभा के बाद जिला अधिकारी दफ्तर में मीडिया से बात करते हुए इंचार्ज मंत्री शशिकला जोड़ले ने बताया कि बीजापुर में लॉकडाउन नहीं किया जाएगा। यहाँ के व्यापारियों ने बताया था कि स्वयं प्रेरित होकर अपनी दुकानें बंद करेंगे, लेकिन लॉकडाउन की ज़रूरत नहीं है। इस प्रेस मीट में जिला अधिकारी वायस पाटिल सहित और भी आला अधिकारी भागी रहे। ನಗರದಲ್ಲಿರ್ತಕ್ಕಂತಹ ಎಲ್ಲ ಅಸೋಸಿಯೇಷನ್ ಮೆಂಬರ್ಸ್ ಮತ್ತು ಅಧ್ಯಕ್ಷರ ಒಂದು ಸಭೆಯನ್ನು ನಾನು ಕರೆದಿದ್ದೆ. ಅದರಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಅಂತ ಹೇಳಿ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಒಂದು ವಾರದ ಮಟ್ಟಿಗೆ ಈ ಒಂದು ಕೋವಿಡ್ನ ಚೈನ್ ಬ್ರೇಕ್ ಮಾಡಬೇಕು ಅಂತ ಹೇಳಿ ಒಂದು ವಾರ ನಾವು ಲಾಕ್ಡೌನ್ ಘೋಷಣೆ ಮಾಡೋಣ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಒಬ್ಬರಿಂದ ಎಲ್ಲರೂ ಕೂಡ ನಾನು ಕೊಟ್ಟಿದ್ದೆ. ಅದೇ ರೀತಿಯಾಗಿ ಅದನ್ನು ಮುಗಿಸ್ಬಿಟ್ಟು ಇವತ್ತು ಈಗ ಮುಖ್ಯಮಂತ್ರಿಗಳ ಒಂದು ಬಿಸಿಯನ್ನು ಅಟೆಂಡ್ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಇವತ್ತು ಕೇಸ್ಗಳು ಜಾಸ್ತಿ ಆಗೋ ಸಂದರ್ಭದಲ್ಲಿ ನಾವು ಲಾಕ್ಡೌನ್ ಮಾಡಬೇಕು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಬರೀ ಬಿಜಾಪುರ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಸಮಸ್ಯೆಗೆ ಪರಿಹಾರವಾಗಿ ಲಾಕ್ಡೌನ್ ಮಾಡೋದು ಬೇಡ, ಪಾರ್ಷಿಯಲ್ ಆಗಿ ಲಾಕ್ಡೌನ್ ಇರಲಿ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ವ್ಯಕ್ತಪಡಿಸಿದ್ರು. ಅಂದರೆ ಶನಿವಾರ, ಈಗ ಆಲ್ರೆಡಿ ಭಾನುವಾರ ಲಾಕ್ಡೌನ್ ಇರೋದ್ರಿಂದ ಶನಿವಾರ ಭಾನುವಾರ 2 ದಿನ ನಾವು ಮಾಡ್ಬೋದು, ಅಥವಾ ಪಾರ್ಷಿಯಲ್ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡೋಣ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ವಿ. ಹಾಗಾಗಿ ನಾವು ಸಂಪೂರ್ಣವಾಗಿ ಒಂದು ವಾರ ಲಾಕ್ಡೌನ್ ಅನ್ನೋದನ್ನ ತೆಗೆದುಹಾಕಿ ಪಾರ್ಷಿಯಲ್ ಆಗಿ ಲಾಕ್ಡೌನ್ ಮಾಡೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಯವರ ಆದೇಶ ಆಗಿದೆ, ಆ ಪ್ರಕಾರ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಪಾಸಿಟಿವ್ ಸ್ವ್ಯಾಬ್ ಟೆಸ್ಟ್ ಅನ್ನ ಬೆಂಗಳೂರು ಕಳಿಸುವಂತ ನಿಟ್ಟಿನಲ್ಲಿ ನಮಗೆ ಇಲ್ಲೊಂದು RT-PCR ಲ್ಯಾಬ್ ಬೇಕಿತ್ತು ಅಂತೇಳಿ ಎಲ್ಲರೂ ಕೂಡ ನಾವು ಕೂಡ ಡಿಮಾಂಡ್ ಮಾಡಿದ್ದೀವಿ. ಅದು ಈಗಾಗಲೇ ಅಪ್ರೂವಲ್ ಆಗಿದೆ ಮತ್ತು ಇಲ್ಲಿ ಮಾಡ್ತಕ್ಕಂಥ ಟೆಸ್ಟ್ಗಳನ್ನು ICMRಗೆ ಅದನ್ನು ಕಳಿಸಿ ಅವರು ಅಪ್ರೂವಲ್ ಕರೆಕ್ಟ್ ಆಗಿದೆ ಅಂತ ಹೇಳಿ ನಾಳೆನೋ ನಾಡಿದ್ದನೋ ಅವರು ಒಂದು ಅಪ್ರೂವಲ್ ಲೆಟರ್ನ ಕಳಿಸ್ತಾರೆ. ನಮ್ಮಲ್ಲೂ ಕೂಡ RT-PCR ಲ್ಯಾಬ್ ಅನ್ನ 2 ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಅದಾದ ನಂತರ ಕೋವಿಡ್ ಕೇರ್ ಸೆಂಟರ್ಸ್ಗಳು ಅಂತ ಹೇಳಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ 15 ಸೆಂಟರ್ಗಳನ್ನು ಈಗಾಗಲೇ ಓಪನ್ ಮಾಡಲಾಗಿದೆ. ಕೋವಿಡ್ ಕೇರ್ ಸೆಂಟರ್ಗಳು ಅಂತಂದಾಗ ಅಸಿಂಪ್ಟಮ್ಯಾಟಿಕ್, ಯಾರಿಗೆ ರೋಗ ಲಕ್ಷಣಗಳು ಇರೋದಿಲ್ಲ ಆದರೂ ಕೂಡ ಪಾಸಿಟಿವ್ ಇರ್ತಾರೆ ಅಂಥವ್ರಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ, ಕೆಲವೊಂದು ಹಾಸ್ಟೆಲ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಈ ರೀತಿಯಾಗಿ ಸರ್ಕಾರಿ ಬಿಲ್ಡಿಂಗ್ಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಸುಮಾರು 15 ಸೆಂಟರ್ಗಳು ಈಗಾಗಲೇ ಸುವ್ಯವಸ್ಥಿತವಾಗಿ ಎಲ್ಲವೂ ಕೂಡ ತಯಾರಿಯಾಗಿದೆ. ಅದರಲ್ಲಿ ಒಂದು ಸೆಂಟರಲ್ಲಿ ಮಾತ್ರ ಒಂದು 16 ಜನ ಅಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮ್ಮ ಜೊತೆಗೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಸರ್ಕಾರಿ ಹಾಸ್ಪಿಟಲ್ ಜೊತೆಗೆ ಪ್ರೈವೇಟ್ ಹಾಸ್ಪಿಟಲ್ನವರು ಕೂಡ ಇದರ ಜೊತೆ ಕೈ ಜೋಡಿಸಬೇಕು ಅಂತಂದಾಗ ಈಗಾಗಲೇ 7 ಹಾಸ್ಪಿಟಲ್ಗಳು ನಮಗೆ ಕೈ ಜೋಡಿಸಿದ್ದಾರೆ. ಸುಮಾರು 225 ವಿತೌಟ್ ವೆಂಟಿಲೇಟರ್ ಬೆಡ್ಗಳನ್ನು, ಸುಮಾರು 25 ವಿತ್ ವೆಂಟಿಲೇಟರ್ ಬೆಡ್ಗಳನ್ನು ಕೂಡ PLD ಇರ್ಬೋದು, ಇನ್ನು ಉಳಿದಂಥ ಯಶೋಧ ಇರ್ಬೋದು, ಹೀಗೆ ಅನೇಕ ಹಾಸ್ಪಿಟಲ್ 7 ಹಾಸ್ಪಿಟಲ್ಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದೇ ರೀತಿಯಲ್ಲಿ ಆಲಮಿನ್ನವರು ಬರೀ ಒಂದು ಮಾತ್ರ, ಅವರ ಒಂದು ಸಹಕಾರ ಇನ್ನೂ ಕೂಡ ಕಡಿಮೆ ಇದೆ. ಅದು ಕೂಡ ಈಗ ನಾವು BCನಲ್ಲಿ ಚರ್ಚೆ ಮಾಡಿ ಅದು ಕೂಡ ಜಾಸ್ತಿ ಆಗುವಂಥ ರೀತಿಯಲ್ಲಿ ಅವರು ಕೂಡ ಆದೇಶವನ್ನು ಹೊರಡಿಸ್ತಾರೆ ಅಂತಕ್ಕಂಥ ಮಾತನ್ನು ನಾನು ಇವತ್ತಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿಯಾಗಿ ಇವತ್ತು ಲಾಕ್ಡೌನ್ ಇಲ್ಲ, ಪಾರ್ಷಿಯಲ್ ಆಗಿ ಲಾಕ್ಡೌನ್ ಮಾಡೋದ್ರ ಮುಖಾಂತರ ಈ ಕೋವಿಡ್ ಜೊತೆಗೆ ಬದುಕೋದನ್ನು ನಾವೆಲ್ಲರೂ ಕಲಿಯಬೇಕು, ಮಾಡಬೇಕು. ಅದೇ ರೀತಿ ಜಾಸ್ತಿ ಪೇಷಂಟ್ಗಳು ಬಂದಾಗಲೂ ಕೂಡ ಈಗ ಟೆಸ್ಟ್ಗಳು ಜಾಸ್ತಿ ಆದಂಗೆ, ಜಾಸ್ತಿ ಪೇಷಂಟ್ಗಳು ನಮಗೆ ಪಾಸಿಟಿವ್ ಬಂದಾಗೆ ಬೇರೆ ಬೇರೆ ವ್ಯವಸ್ಥೆಗಳ ಮುಖಾಂತರ ಎಲ್ಲೂ ಕೂಡ ಯಾವುದೇ ತೊಂದರೆ ಆಗಬಾರ್ದು, ವೆಂಟಿಲೇಟರ್ಸ್ ತೊಂದರೆ ಆಗಬಾರ್ದು, PPE ಕಿಟ್ಗಳ ತೊಂದರೆ ಆಗಬಾರ್ದು, ಮಾಸ್ಕ್ ತೊಂದರೆ ಆಗಬಾರ್ದು, ಅದೇ ರೀತಿಯಾಗಿ ಆಂಬ್ಯುಲೆನ್ಸ್ಗಳ ತೊಂದರೆ ಆಗಬಾರ್ದು. ಇದನ್ನೆಲ್ಲನೂ ಕೂಡ ಇವತ್ತು ಚರ್ಚೆ ಆಗಿದೆ. ಯಾವುದೇ ತೊಂದರೆ ಆಗಲ್ಲ ಅಂತಕ್ಕಂಥ ಒಂದು ಭರವಸೆ ನಾನು ಕೂಡ ಎಲ್ಲರಿಗೂ ಕೊಡ್ತಾ ಇದ್ದೇನೆ. ಅದೇ ರೀತಿ ಈಗ ಮಳೆ ಪ್ರಾರಂಭ ಆಗಿರೋದ್ರಿಂದ ಬಿತ್ತನೆ ಕೆಲಸ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗಿದೆ. ಯಾವುದೇ ರೀತಿಯ ಬೀಜ ಮತ್ತು ರಸಗೊಬ್ಬರಗಳ ಒಂದು ಕೊರತೆ ಇಲ್ಲಿ ಇಲ್ಲ. ಮತ್ತು ಈಗೇನು ನಾವು ಕೋವಿಡ್ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ ಒಂದು ತೋಟಗಾರಿಕೆ ಇಲಾಖೆಗೆ ಒಂದು ಹೆಸರುವಾಸಿಯಾದಂತಹ ಜಿಲ್ಲೆ. ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋ ಹಾಗೆ ಹೂ ಮತ್ತು ತರಕಾರಿ, ಅದೇ ರೀತಿ ನಮ್ಮ ತೋಟಗಾರಿಕೆ ಬೆಳೆಗೆ ಏನು ಪರಿಹಾರ ಬರಬೇಕಿತ್ತು
ಹೂ ಮತ್ತು ತರಕಾರಿಗೆ ಈಗಾಗಲೇ ಪರಿಹಾರ ಬಂದಿದೆ. ಬಟ್ ಏನು ತೋಟಗಾರಿಕೆ ಬೆಳೆಗೆ ಇನ್ನೂ 2 ಕೋಟಿ ನಮಗೆ ಇನ್ನೂ ಕೂಡ ಪರಿಹಾರ ಬರಬೇಕಾಗಿದೆ. ಅದನ್ನು ಕೂಡ ನಾನು ಈ ವಿಸಿನಲ್ಲಿ ಚರ್ಚೆ ಮಾಡಿದ್ದೀನಿ. ಅದು ಕೂಡ ಆದಷ್ಟು ಬೇಗ ಕೊಡುವಂತಹ ಒಂದು ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದಕ್ಕೆ ವಿಜಯಪುರದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ನಾನು ಹೇಳ್ಕೊಳ್ಳೋದೇನು ಅಂತಂದರೆ, ಇಷ್ಟೆಲ್ಲ ಇದ್ರೂ ಕೂಡ ಲಾಕ್ಡೌನ್ ಪಾರ್ಷಿಯಲ್ ಆಗಿದ್ರೂ ಕೂಡ ತಾವುಗಳು ಮಾಸ್ಕ್ ಧರಿಸೋದನ್ನು ಮರಿಬಾರ್ದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನು ಮರಿಬಾರ್ದು ಮತ್ತು ಸ್ವಚ್ಛತೆಯನ್ನು ಮರಿಬಾರ್ದು. ಇದು 3ಗಳು ಕೂಡ ನಾವು ವ್ಯವಸ್ಥಿತವಾಗಿ ಫಾಲೋ ಮಾಡಿದರೆ ನಿಜವಾಗ್ಲೂ ಈ ಕೋವಿಡನ್ನು ಆದಷ್ಟು ಬೇಗ ಒಂದು ಹತ್ತಿಕ್ಕುವಂತಹ ಪ್ರಯತ್ನ ನಿಮ್ಮೆಲ್ಲರ ಕಡೆಯಿಂದ ಆಗ್ತದೆ. ಸರ್ಕಾರ ಮಾತ್ರ ಇದಕ್ಕೆ ಕಾರಣ ಅಲ್ಲ, ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಯಶಸ್ವಿಯಾಗಿ ಈ ಕೋವಿಡನ್ನು ಓಡಿಸೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತೇಳಿ ಹೇಳೋದಕ್ಕೆ ಲಾಕ್ಡೌನ್ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಬೆಳಿಗ್ಗೆ ನಾನು ಒಬ್ಬಳೇ ನಿರ್ಣಯ ತಗೊಳ್ಳೋದು ಸರಿಯಲ್ಲ. ಎಲ್ಲ ಶಾಸಕರು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಈ ಪಟ್ಟಣದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ಎಲ್ಲ ಅಸೋಸಿಯೇಷನ್ಸ್ ಅಧ್ಯಕ್ಷರು ಎಲ್ಲರನ್ನೂ ಕರೆದು ನಾನು ಮೀಟಿಂಗ್ ತಗೊಂಡಿದ್ದೆ. ಅವರೆಲ್ಲರದ್ದು ಏನು ಅನಿಸಿಕೆಗಳನ್ನು ಸಂಗ್ರಹ ಮಾಡಿ ನಾವು ಮುಂದೆ ಹೆಜ್ಜೆ ಇಡೋಣ ಅಂತೇಳಿ. ಎಲ್ಲರದ್ದು ಅನಿಸಿಕೆ ಇದೆ ಲಾಕ್ಡೌನ್ ಆಗಬೇಕು 8 ದಿನಗಳ ಪರ್ಯಂತರ ಅಂತೇಳಿ. ಆದರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಲಾಕ್ಡೌನ್ ಮಾಡ್ತೀವಿ ಅಂದಾಗ CM ಸಾಹೇಬ್ ಹೇಳಿರೋದು ಲಾಕ್ಡೌನ್ ಬೇಡ ಅಂತೇಳಿ. ಆ ರೀತಿಯಾಗಿ ಇವತ್ತು ನಾವು ಚರ್ಚೆ ಮಾಡಿದಾಗ ಲಾಕ್ಡೌನ್ ಬೇಡ, ಪಾರ್ಷಿಯಲ್ ಆಗಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದರು. ಆ ರೀತಿಯಾಗಿ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಯಾರಾದರೂ ಬೇರೆ ಜಿಲ್ಲೆಯಲ್ಲಿ ಲಾಕ್ಡೌನ್ ಘೋಷಣೆ ಮಾಡಿದರೆ, ಯಾಕಂದರೆ ಇವತ್ತು ವಿಸಿನಲ್ಲಿ ಬೆಳಗ್ಗೆಯಿಂದ CM ಸರ್ ಅದೇ ಹೇಳಿರೋದ್ರಿಂದ ಇನ್ನು ಮುಂದೆ ಏನಾದರೂ ಚೇಂಜಸ್ ಆಗುತ್ತಾ ನೋಡಬೇಕು. ಅಷ್ಟು ಅಲ್ಲದೆ ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮಾಡಿದ್ರು ಅಥವಾ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಸಮಸ್ಯೆ ಪ್ರಾರಂಭ ಆಯಿತು ಅಂತಂದರೆ ಮುಂದೆ CM ಅವ್ರ ಗಮನಕ್ಕೆ ತಂದು ಏನು ಮಾಡಬೇಕು ಅಂತ ನೀವು ಈ ನಮ್ಮಲ್ಲಿ ಮದರ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಸೆಂಟರ್ ಅಲ್ಲೂ ಕೂಡ ವ್ಯವಸ್ಥೆ ಇದೆ. ಬಟ್ ನೀವೇನು ಆಂಬ್ಯುಲೆನ್ಸ್ ಹೇಳಿದ್ರಿ, ಅದ್ರ ಬಗ್ಗೆ ನಾನು ಸ್ವಲ್ಪ ನಿಜವಾಗ್ಲೂ ಯೋಚನೆ ಮಾಡ್ತೀನಿ. ಅದಕ್ಕೆ ಏನಾದರೂ ಸೆಪ್ರೇಟ್ ಆಗಿ ತಾಲೂಕಾ ವೈಸ್ ಒಂದೊಂದು ಅಥವಾ ಯಾವ ರೀತಿ ಮಾಡ್ಬೋದು ಅಂತ ಈಗಲೇ DC ಅವ್ರ ಹತ್ರ ಮಾತಾಡಿ, DH ಅವ್ರ ಹತ್ರ ಮಾತಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡೋದಕ್ಕೆ ಈಗ ಆ್ಯಕ್ಚುಲಿ ತಾವು ಕರೆಕ್ಟ್. ಬಟ್ ಈಗ ನಮ್ಮದು ಜಿಲ್ಲೆಯಲ್ಲಿ ವಿವಿಧ ರೀತಿಯಿಂದ ಸಾವಾಗ್ತಾ ಇರ್ತದೆ. ಆ ಸಾವಿಗೆಲ್ಲ ನಾವು ಯಾರು ಡೌಟ್ಫುಲ್ ಇರ್ತಾವ ಅವ್ರಿಗೆ ಸ್ವ್ಯಾಬ್ ತೆಗೆದಿರ್ತೀವಿ. ಸ್ವ್ಯಾಬ್ ತೆಗೆದ ತಕ್ಷಣ ಎಲ್ಲ ಡೆತ್ ಕೇಸ್ಗಳಲ್ಲಿ ಯಾರ್ಯಾರು ಅಟೆಂಡ್ ಆಗ್ತಾರೆ ಅವರು ಪಾಸಿಟಿವ್ ಬರ್ತದೆ ಅಂತಿಲ್ಲ. ಯಾರು ಕ್ಲೋಸ್ ಕಾಂಟ್ಯಾಕ್ಟ್ ಇರ್ತಾರೆ ಅವ್ರಿಗೆ ಬಂದಿರ್ತದೆ ಅವ್ರ ಮನೆಯವರು. ಬೇರೆಯವರು ಅಟೆಂಡ್ ಆದವರಿಗೆಲ್ಲ ಪಾಸಿಟಿವ್ ಬರ್ತದೆ ಅನ್ನೋದು ಬೇರೆ ಕಂಟೈನ್ಮೆಂಟ್ ಝೋನ್ ಅಥವಾ ಬೇರೆ ಕಾಂಟ್ಯಾಕ್ಟಿಂದ ಬಂದಿರ್ತದೆ ಒಂದು. ಎರಡನೇದು ನಿಮ್ದೇನು ಈ ಡೆತ್ ಬಗ್ಗೆ ನೀವೇನು ಪ್ರಶ್ನೆ ಕೇಳಿದ್ರಿ, ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಸಂಶಯ ಪಡೋದು ಅಥವಾ ಬೇರೆ ಯಾರಾದರೂ ಹೇಳಿದ್ದನ್ನ ನಂಬೋದು ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ಆಗುವ ಮರಣ ಅಂದರೆ ಅವ್ರಿಗೆ ಇಂಪಾರ್ಟೆಂಟೇ ಇರ್ತದೆ, ಅವ್ರಿಗೆ ತಿಳ್ಕೊಳ್ಬೇಕಾಗಿರ್ತದೆ. ಯಾರ ಮರಣವನ್ನು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಮರಣವನ್ನು ಮುಚ್ಚಿಟ್ರೆ ಅವ್ರನ್ನ ಕ್ರಮೇಶನಾದರೂ ಮಾಡಬೇಕಲ್ಲ ಮರಣ ಆದ ನಂತರ, ಅದನ್ನು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಮುಚ್ಚಿಡೋದೇ ಆಗಿತ್ತಂದ್ರೆ ನಾವು ಡೆತ್ ಆದ್ಮೇಲೂ ಸ್ವಾಬ್ ಕಲೆಕ್ಟ್ ಮಾಡಿದ್ದೀವಿ. ಈಗ ಇವರೇ ಹೇಳಿದ್ರು, ನಮ್ಮ ಹಾಸ್ಪಿಟಲ್ದವರು ನಿಮಗೆ ಮಾಹಿತಿ ಕೊಟ್ಟಿರ್ಬೋದು. ನಾವು ಅವರಿಗೆ ಮಾನ್ಯ ಸಚಿವರನ್ನು ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವುದೇ ಪೇಷಂಟ್ ಫಸ್ಟ್ ಬಂದ ತಕ್ಷಣ ಅವ್ರನ್ನ ಅಡ್ಮಿಟ್ ಮಾಡಿಕೊಳ್ಳುವಂಥದ್ದು, ಟ್ರೀಟ್ ಮಾಡುವಂಥದ್ದು ಇಂಪಾರ್ಟೆಂಟ್ ಹೊರತು ಫಸ್ಟ್ ಸ್ವಾಬೇ ತೆಗೆಯೋದು ಇಂಪಾರ್ಟೆಂಟ್ ಅಲ್ಲ. ಇವರೇನು ನಮಗೆ ನೆಗೆಟಿವ್ ರಿಪೋರ್ಟ್ ಬಂದ ಮೇಲೆ ನಾನು ಚೆಕ್ ಮಾಡ್ತೀನಿ ಅನ್ನೋದು ಇವ್ರ ತಲೆಯಲ್ಲಿದೆ. ಅದಕ್ಕೆ ಸರ್ಕಾರ ಯಾವುದೇ ಕಾರಣಕ್ಕೂ ಯಾವ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಅಂಥದ್ದೊಂದು ಕೈ ಚಾಚಕ್ಕಾಗಲಿ ಅವ್ರನ್ನ ತಮ್ಮ ಕಾನೂನು ಮೀರಿ ನಡೆಯೋದಕ್ಕಾಗಲಿ ನಾವು ಅವಕಾಶ ಕೊಡೋದಿಲ್ಲ. ಫಸ್ಟ್ ಯಾವುದೇ ಪೇಷಂಟ್ ಬರಲಿ ಅವರಿಗೆ ಐಸೋಲೇಷನ್ ವಾರ್ಡಲ್ಲಿ ಇಟ್ಟು ಟ್ರೀಟ್ಮೆಂಟ್ ಮಾಡುವಂಥ ಅವಕಾಶ ಇದೆ. ಸಬ್ಸಿಕ್ವೆಂಟ್ ನಾವು 34,000 ನಾವು ಸ್ವಾಬ್ ಟೆಸ್ಟ್ ಮಾಡಿದ್ದೀವಿ. ಈ ಪ್ರೈವೇಟ್ ಹಾಸ್ಪಿಟಲಲ್ಲಿ ಇದುವರೆಗೆ ಅಡ್ಮಿಟ್ ಆದವರು 200 ದಾಟಿಲ್ಲ. ನಾವು 34,000 ಸ್ವಾಬ್ ಟೆಸ್ಟ್ ಮಾಡೋರಿಗೆ 200 ಸ್ವಾಬ್ ಟೆಸ್ಟ್ ಮಾಡೋದಕ್ಕೆ ಏನು ಕಷ್ಟ ಇದೆ. ಅದಕ್ಕಾಗಿ ಯಾರೂ ಇದ್ರ ಬಗ್ಗೆ ಸಂಶಯ ಬರೋದಾಗಲಿ ಇದನ್ನು ಮಾಡೋದಾಗಲಿ ಅವಶ್ಯಕತೆ ಇಲ್ಲ. ತಮಗೆ ಯಾರಾದರೂ ಮಾಹಿತಿ ಬಂದರೆ ಅದರಿಂದ ನಾವು ಕೊಡ್ರಿ, ಅದ್ರ ನಾವು ಸ್ವಾಬ್ ತೆಗೆಯೋದಲ್ಲದೆ ಕೆಲವನ್ನ ಮಾನ್ಯ ಸರ್ಕಾರ ಡೈರೆಕ್ಷನ್ ಬಿಟ್ಟು ಬಂದ ಮೇಲೆ ನಾವು ಇದನ್ನು ಮಾಡೋದು ಬಿಟ್ಟಿದ್ದೇವೆ. ಏನು ಕೋವಿಡ್ದಿಂದ ಸತ್ತಾನ ಇಲ್ಲೋ ಅನ್ನೋದಕ್ಕೆ ಅವ್ರದ್ದು ಸಹಿತ ನಾವು ಇದನ್ನು ಮಾಡ್ತಾ ಇದ್ದೀವಿ. ಫಾರೆನ್ಸಿಕ್ ಎಕ್ಸ್ಪರ್ಟಿಂದ ವ್ಯವಸ್ಥೆ ಮಾಡಿದ್ದಾರೆ. ಎರಡನೇದು ನಮ್ಮ RT-PCR ಲ್ಯಾಬ್ ಈ ವಾರದಲ್ಲಿ ಪ್ರಾರಂಭ ಆಗುವಂಥದ್ದಾಗ್ತದೆ. ಮೂರನೇದು ಸರ್ಕಾರದಿಂದ ನಿನ್ನೆ ಅಷ್ಟೇ ನಮಗೆ ಆಂಟಿಜನ್ ಏನು ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಇದೆಯಲ್ಲ ಅದು ಸಹಿತ 2,000 ಕಿಟ್ಗಳು ನಮ್ಮಲ್ಲಿ ಬಂದವು.
ಹೀಗಾಗಿ ಈಗ ರ್ಯಾಪಿಡ್ ಪಾಸಿಟಿವ್ ಟೆಸ್ಟ್ ಮಾಡುವಂಥದ್ದು ನಮ್ಮಲ್ಲಿ ಈಗ ಸಮಸ್ಯೆ ಇಲ್ಲ, ಅದನ್ನು ನಾವು ಈಗ ಸಾಲ್ವ್ ಮಾಡ್ತೀವಿ. ಸರ್ ಗೊತ್ತಿದೆ, ಈಗಾಗಲೇ ನಮ್ಮಲ್ಲಿ 16 ಏನು ಮರಣವನ್ನು ಹೊಂದಿದ್ದಾರೆ, 14 ಸಹಿತ ನಾವು ವ್ಯವಸ್ಥೆ ಮಾಡಿದ್ದೀವಿ. ಈಗ ರೀಸೆಂಟ್ 2 ಡೆತ್ ಆದರು. ಕೆಲವು ಸ್ಮಶಾನದವರು ಊರಲ್ಲಿರುವಂಥವರು ಅಲೋ ಮಾಡ್ತಾ ಇಲ್ಲ, ಅವ್ರು ತಾವಾಗೆ ಇಂಥ ಡೆತ್ ಇದನ್ನು ಸೀಲ್ ಡೌನ್ ಮಾಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಜಿಲ್ಲೆಯಲ್ಲಿ ಮಾನ್ಯ ಸಚಿವರಿಗೆ ನಾವು ಗಮನಕ್ಕೆ ತಂದೇವಿ. ಜಿಲ್ಲೆಯಲ್ಲಿ ಇನ್ನು ಆಗುವಂಥ ಡೆತ್ತಲ್ಲಿ 2 ಆಪ್ಷನ್ ಇವೆ. ಒಂದು ಅವನು ತಾನಾಗಿ ಕ್ರಮೇಶನ್ ಅವರ ಧರ್ಮದ ಮುಖಾಂತರ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬೋದು, ಅದರ್ವೈಸ್ ಜಿಲ್ಲಾಡಳಿತದಿಂದ ನಾವು ಅದನ್ನು ಕ್ರಮೇಶನ್ ಮಾಡುವಂಥದ್ದನ್ನು ಮಾಡ್ತೀವಿ. ಅದಕ್ಕೆ ಬರೆಸುವಂಥ ಅವ್ರದ್ದು ಬಡತನ ಇದ್ದರೆ ಜಿಲ್ಲಾಡಳಿತದಿಂದ ಬರೆಸ್ತೀವಿ, ಇಲ್ಲದಿದ್ದರೆ ಅವರೇ ಬರೆಸುವಂಥ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ನಾವು ಸಮಸ್ಯೆ ಆಗ್ತೀವಿ. खैर मकदम है 4 न्यूज़ में मैं हूँ खुर्शीद आलम। बीजापुर की जनता असमंजस में थी कि लॉकडाउन होगा या नहीं होगा। अभी भी बीजापुर जिला आडलित की ओर से बीजापुर जिला इंचार्ज मिनिस्टर श्रीमती शशिकला जुल्ले ने ये स्पष्ट कर दिया है कि बीजापुर में लॉकडाउन नहीं होगा और ज़रूरत पड़ने पर जो है पार्शियल लॉकडाउन होगा। लेकिन आज उन्होंने श्री चीफ मिनिस्टर ऑफ कर्नाटका येडियुरप्पा जी से वीडियो कॉन्फ्रेंस करते हुए तमाम हालात का जायज़ा सीएम को बताया और उन्होंने ये खुद भी स्पष्ट किया कि बढ़ते हुए हालात जो 800 के आंकड़ा जो है 800 तक पहुंच रहा है, तो उन्होंने भी पर्सनली और तमाम जो है सियासी और समाजी लोगों के साथ एक प्रेस मीट भी किया है और कॉन्फ्रेंस भी की है। लेकिन उन्होंने भी लॉकडाउन पर जोर दिया, लेकिन येडियुरप्पा जी ने लॉकडाउन करने से बिल्कुल मना कर दिया है। और बीजापुर की जनता को मैं बता दूं एक बड़ी राहत है कि बीजापुर में कल से लॉकडाउन नहीं होगा। और उन्होंने कोविड के 15 कोविड सेंटर का भी यहाँ पर स्थापना करने के बारे में बात की और 7 प्राइवेट हॉस्पिटल को उन्होंने भी उनका साथ देने का वादा किया है। और जो लोग कोविड को पॉजिटिव आने के बाद जो डर रहे हैं, डर कर अपनी जान गंवा रहे हैं, उस पर एक सवाल के जवाब में उन्होंने कहा कि उन्होंने जो एक टास्क फोर्स बनाई है, अवेयरनेस करेंगे जो ग्रामीण लेवल पर जो लोग डर कर अपनी जान दे रहे हैं, उन्हें हिम्मत अफजाई दिलाएंगे कि कोविड पॉजिटिव होने से इंसान की जान नहीं जाती, डरना बिल्कुल नहीं है। तो अभी भी एक प्रेस मीट हुई और यहाँ पर उन्होंने स्पष्ट किया कि बीजापुर में लॉकडाउन नहीं होगा। कैमरामैन सद्दाम के साथ मैं खुर्शीद आलम, 4 न्यूज़ बीजापुर। और खबरों के लिए देखते रहिए बी न्यूज़ नेशन। बाघमारे हॉस्पिटल में बच्चों की बीमारी से जुड़े माहिर डॉक्टर करेंगे अब इलाज। पैसों से परेशान लोग ना हो ना उम्मीद, कम और रियायती दामों में होगा हर बीमारी का इलाज। 24 घंटे डॉक्टरों की निगरानी में। जांच का समय होगा रोजाना शाम 7 से 8 बजे तक। बाघमारे हॉस्पिटल, सकाफ रोजा, 4 नंबर स्कूल के करीब, बीजापुर।